ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರ ಘಾಟಿ ದೇವಸ್ಥಾನದ ಸಮೀಪದಲ್ಲಿರ್ತಕ್ಕಂಥ ಗೋಶಾಲೆ ಇದ್ದೀವಿ, ರಾಷ್ಟ್ರೋತ್ಥಾನ ಗೋಶಾಲೆ. ಈ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಇವತ್ತು ರಾಷ್ಟ್ರೋತ್ಥಾನ ಗೋಶಾಲೆ ಸ್ಥಾಪನೆ ಮಾಡಿ ಇವತ್ತಕ್ಕೆ 60 ವರ್ಷ ತುಂಬಿರೋ ಕಾರಣ ಇಲ್ಲಿ ದಾನಿಗಳು ಮತ್ತು ಹಿತೈಷಿಗಳ ಸಮಾವೇಶ ನಡೀತು. ಸಮಾವೇಶದಲ್ಲಿ ದಿನೇಶ್ ಜಿ ಅವರು ರಾಷ್ಟ್ರೋತ್ಥಾನ ಗೋಶಾಲೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಲ್ಲಿನ ನಮ್ಮ ಘಾಟಿ ರಾಷ್ಟ್ರೋತ್ಥಾನ ಗೋಶಾಲೆಯನ್ನು ಇನ್ಚಾರ್ಜ್ ಅಂದರೆ ಇವೆಲ್ಲ ನೋಡ್ತಾ ಇರ್ತಕ್ಕಂಥ ಜೀವನ್ ಕುಮಾರ್ ಅವರು, ಜೀವನ್ ಜಿ ಅವರು ಸೇರ್ಕೊಂಡು ಇವತ್ತು ಸಮಾವೇಶ ನಡೆಸಿದ್ರು. ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗೋಶಾಲೆಯ ಅಭಿಮಾನಿಗಳು ಮತ್ತು ಗೋವುಗಳ ಅಭಿಮಾನಿಗಳು ಮತ್ತು ಹಲವಾರು ಸಂಘ ಸಂಸ್ಥೆಯ ಅಭಿಮಾನಿಗಳೆಲ್ಲರೂ ಈ ಗೋಶಾಲೆಗೆ ಬಂದಿದ್ದರು. ಈ ಗೋಶಾಲೆಯಲ್ಲಿ ನಡೆದ ದಾನಿಗಳು ಮತ್ತು ಹಿತೈಷಿಗಳ ಸಮಾವೇಶದಲ್ಲಿ ಭಾಗವಹಿಸಿದರು. ತುಂಬ ಚೆನ್ನಾಗಿರ್ತಕ್ಕಂಥ ವಿಡಿಯೋ ಇದು. ಗೋಶಾಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಗೋಶಾಲೆ ಸ್ಥಾಪನೆಗೊಂಡು ಗೋಶಾಲೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಗೋಶಾಲೆ ಇದು. ತುಂಬ ವಿಶಾಲವಾಗಿರ್ತಕ್ಕಂಥ ಗೋಶಾಲೆ. ಈ ಗೋಶಾಲೆಗೆ ಹಸುಗಳಿಗೆ ಮೇವು ಮತ್ತು ಹಲವಾರು ಥರ ಸಹಾಯ ಮಾಡಿದ ದಾನಿಗಳು ಮತ್ತು ಹಿತೈಷಿಗಳ ಸಮಾವೇಶ ಇದು. ಹಿತೈಷಿಗಳ ಸಮಾವೇಶ ತುಂಬ ಚೆನ್ನಾಗೈತಿ. ಹೆಚ್ಚಿನ ಸಂಖ್ಯೆಯಲ್ಲಿ ಗೋ ರಕ್ಷಕರು ಮತ್ತು ನಮ್ಮ ರಾಷ್ಟ್ರೋತ್ಥಾನ ಕಾರ್ಯಕರ್ತರು, ಸ್ವಯಂ ಸೇವಕರು ಎಲ್ಲರೂ ಕೂಡ ಬಂದಿದ್ದರು. ತುಂಬ ಚೆನ್ನಾಗಿರ್ತಕ್ಕಂಥ ವಿಡಿಯೋ ಇದು. ಸ್ವಲ್ಪ ಲೆಂತಿಯಾಗಿದೆ. ಆ ಲೆಂತಿಯಾಗಿರ್ತಕ್ಕಂಥ ವಿಡಿಯೋನು ಸ್ಕ್ರಿಪ್ಟ್ ಮಾಡದಂತೆ ನಮ್ಮ ದಿನೇಶ್ ಜಿ ಅವರು ಮಾತನಾಡ್ತಿರ್ತಕ್ಕಂಥ ವಿಚಾರ ಮತ್ತು ಜೀವನ್ ಕುಮಾರ್ ಅವರು ಮಾತಾಡ್ತಕ್ಕಂಥ ವಿಚಾರ ತುಂಬ ಚೆನ್ನಾಗಿದೆ. ಗೋಶಾಲೆ ರಕ್ಷಣೆ ಮತ್ತು RSSಗೆ ಸಂಬಂಧಪಟ್ಟಂಥ ವಿಚಾರ ಇದು. RSSನಲ್ಲಿ ಸುಮಾರು ಜನ RSSನಿಂದ ಬಂದಿರತಕ್ಕಂಥ ದೇಶಭಕ್ತಿ ಬಗ್ಗೆ ಕೂಡ ದಿನೇಶ್ ಜಿ ಅವರು ಮಾತನಾಡಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮದ ವಿಶೇಷತೆಯನ್ನು ನಿಮಗೆ ಇವತ್ತು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ನೋಡ್ರಿ, RSS ಮತ್ತು ದೇಶಭಕ್ತಿದ ಬಗ್ಗೆ ದಿನೇಶ್ ಜಿ ಅವರು ತುಂಬ ವಿವರಿಸಿದ್ದಾರೆ. ಇವತ್ತು ದೇಶ ಪ್ರಪಂಚವೇ ನಮ್ಮ ಭಾರತವನ್ನು ನೋಡ್ತಾ ಇರ್ತಕ್ಕಂಥ ವಿಚಾರವನ್ನು ಕೂಡ ಅವರು ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಲಿಂಕನ್ನು ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಘಾಟಿ ರಾಷ್ಟ್ರೋತ್ಥಾನ ಗೋಶಾಲೆ ಮಾಧವ ಸೃಷ್ಟಿಯಲ್ಲಿ ಜನ್ಮಿಸಿರ್ತಕ್ಕಂಥ ಇವತ್ತು 60 ವರ್ಷದ ಕಾರ್ಯಕ್ರಮದ ಪ್ರಾಯುಕ್ತ ಇವತ್ತು ಬೆಳಗ್ಗೆ ಈ ಹಸು ಕರುಣ್ ಹಾಕಿದೆ. ಕರು ನೋಡಿ ತುಂಬ ಚೆನ್ನಾಗಿದೆ. ನಮ್ಮ ಅದೃಷ್ಟ ಈ ಕರು ಇವತ್ತೇ ಹುಟ್ಟಿದ್ದು. ಆಮೇಲೆ ನಮ್ಮ ರಾಷ್ಟ್ರೋತ್ಥಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ವಯಂ ಸೇವಕರು, RSS ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸಿದ ದಿನ. ಈ ಶುಭ ಸಂದರ್ಭದಲ್ಲಿ ಈ ಗೋವು ತುಂಬ ಕರುಣೆ ಮಾಡಿದ್ದು ತುಂಬ ಅದೃಷ್ಟವಾಗಿ ಎಲ್ಲರೂ ಭಕ್ತಾದಿಗಳು ಅಂತಂದರೆ ನಮ್ಮ ಗೋಶಾಲೆಗೆ ಬರೋರು ಎಲ್ಲರೂ ಕೂಡ ನೋಡ್ಕೊಂಡು ಅಯ್ಯೋ ಅದೃಷ್ಟ ಇವತ್ತು ಐತೆ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈ ನಮಗೆ ದಿನ 3 ಹೊತ್ತು ನಾವು ಊಟ ಮಾಡ್ತೀವಿ, ನಮ್ಮ ಜೀವನ ನಡೆಯುತ್ತೆ. ಇವು ಕೇವಲ ನಾವು ತಿನ್ನೋ ಊಟವನ್ನು ಕೇಳಲ್ಲ, ಎಲ್ಲೋ ಬಿಸಾಕಿರೋ ಹುಲ್ಲನ್ನು ತಂದು ಕೊಟ್ಟರೆ ಸಾಕು, ಅವು ತಿಂದು ಜೀವನ ಮಾಡುವ ಗೋವುಗಳು ಇವು. ತುಂಬ ಒಳ್ಳೆಯದು ಇದು. ಇವಕ್ಕೆಲ್ಲ ಮೇವು ತಿನ್ನಿಸಿದ್ರೆ ಪುಣ್ಯ. ಎಲ್ಲರೂ ಕೂಡ ಇವತ್ತು ಗೋಶಾಲೆಗೆ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹುಲ್ಲನ್ನು ತಿನ್ನಿಸ್ತಾ ಇದ್ದಾರೆ. ನಾನು ಏನೋ ಬಂದಲ್ಲ, ಸಣ್ಣ ಹುಲ್ಲು ತಿನ್ಸೋಣ ಉದ್ದೇಶಕ್ಕೆ ಇಲ್ಲಿಗೆ ಬಂದೆ. ನಮ್ಮ ಹುಡುಗರು ಬಾಳೆಹಣ್ಣು ಕೊಡ್ತಾವ್ರು, ಕೊಡು ಬೇರೆ ರೇ ಪರವಾನೆ ಬೇರೆ. ऐसा देना अब इधर क्या भी करते नहीं, छोड़ो देख रहे उधर देख रहे ನೋಡಿ. ಇವು ನಿಜವಾಗ್ಲೂ ನಾವು ಒಂದೊತ್ತು ಊಟ ಬಿಟ್ಟಾದರೂ ಸರಿ, ನಾನು ಹೇಳೋ ಪ್ರಕಾರ ಗೋವಿಗೆ, ನಾಯಿಗೆ, ಬೆಕ್ಕುಗೆ ನೀವು ಒಂದೊತ್ತು ಊಟ ಹಾಕಿ, ಒಂದು ನಾಯಿಗೆ ಒಂದು ಬಿಸ್ಕೆಟ್ ಹಾಕಿ, ನಿಮ್ಮ ಜೊತೆ ಅವತ್ತೆಲ್ಲ ತಿರುಗಾಡುತ್ತೆ. ಬೆಕ್ಕುಗೆ ಒಂಚೂರು ಹಾಲು ಹಾಕಿ, ನೀವು ಎಲ್ಲಿದ್ರು ನಿನ್ನ ಸುತ್ತಲೂ ತಿರುಗಾಡ್ತಾ ಇರ್ತೈತೆ. ಈ ಗೋವು ಕೂಡ ಅಷ್ಟೇ, ನಾವು ಏನು ಕೊಡ್ತೀವಿ, ಎತ್ತು ಕೊಡ್ತೀವಿ ಅಂತ ಪಾಪ ಬರ್ತವೆ. ನಮ್ಮ ಗೋಶಾಲೆಯಲ್ಲಿ, ಘಾಟಿ ಗೋಶಾಲೆ ಮಾಧವ ಸೃಷ್ಟಿಯಲ್ಲಿ ಸುಮಾರು ಅದು ಎಷ್ಟು ಗೋವುಗಳವ ಅಂತಂದರೆ ನನಗೆ ಗೊತ್ತಿಲ್ಲ. ಜೀವನ್ಜಿನಕ್ಕೆ ಕೇಳಬೇಕು, ಒಂದಿನ ಬಂದು ಎಷ್ಟು ಸಾಕ್ತಾ ಇದ್ರೆ, ಎಷ್ಟು ಎಲ್ಲಿಂದ ಬಂತು, ಹೆಂಗೆ ಎಲ್ಲವನ್ನೂ ವಿಚಾರಿಸ್ಬೇಕು ನನ್ನ ಜೀವನ್ಜಿ ಹತ್ರ. ಅದಕ್ಕೋಸ್ಕರ ಇವತ್ತು ನಮ್ಮ
ಹುಡುಗರೆಲ್ಲ ಬಂದು ಈ ಮೇವು ತಿನ್ನಿಸಿದ್ರು. ಮೇವು ತಿನ್ನಿಸೋದಕ್ಕೆ ತುಂಬಾ ಖುಷಿಯಲ್ಲಿದ್ದಾರೆ ಹುಡುಗರು. ಇವತ್ತು ಗೋಶಾಲೆಗೆ ಇಂದ ಮಕ್ಕಳನ್ನೇ ಗೋ ರಕ್ಷಣೆ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಮಾಧವ್ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆಯ ರಾಷ್ಟ್ರೋತ್ಥಾನ ಪರಿಷತ್ನ 60ನೇ ವರ್ಷದ ಸಂಭ್ರಮಾಚರಣೆಯ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿದ್ದೇನೆ. ಇದೊಂದು ವಿಶೇಷವಾದ ಒಂದು ಪ್ರಯತ್ನ, ಗೆಟ್ ಟುಗೆದರ್ ಅಂತ ನಾವು ಹೇಳ್ತೀವಿ. ಗೋಶಾಲೆ 2002ರಲ್ಲಿ ಪ್ರಾರಂಭ ಆಗಿ 2007ರಲ್ಲಿ ಇದೇ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಹಸ್ತಾಂತರಿಸಲಾಯಿತು. ಅಲ್ಲಿಂದ ಇಲ್ಲಿವರೆಗೂ ರಾಷ್ಟ್ರೋತ್ಥಾನ ಪರಿಷತ್ 4 ಎಕರೆ ಇದ್ದ ಜಾಗವನ್ನು ಸುಮಾರು 110 ಎಕರೆ ಜಾಗವನ್ನಾಗಿ ಪರಿವರ್ತಿಸಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಬಂದಿದೆ. ಮಾನ್ಯ ಶ್ರೀ ದಿವಂಗತ ಮೈಚಾ ಜಯದೇವರು ನಮ್ಮ ಹಿರಿಯ ಮಾರ್ಗದರ್ಶಕರಾಗಿ ಇಲ್ಲಿ ಹೇಗಿರಬೇಕು, ಏನೇನು ಆಗಬೇಕು, ಇನ್ನು ಮುಂದಕ್ಕೆ ಇಲ್ಲಿ ಏನು ಬರಬೇಕು, ಯಾವ ರೀತಿ ಆಗಬೇಕು, ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಆಗಬೇಕು ಅನ್ನೋದನ್ನು 2007ರಲ್ಲೇ ತೀರ್ಮಾನ ಮಾಡಿದ್ವಿ. ಅದರ ಪ್ರಯತ್ನದಂತೆ ನಿಧಾನವಾಗಿ ಹೆಜ್ಜೆ ಯಾಕಂದರೆ ಅಂಬೆಗಾಲು ಇಟ್ಕೊಂಡು ಬರ್ತಾ ಇದ್ದೀವಿ. ಈಗ ಇದಕ್ಕೊಂದು 23 ವರ್ಷ ಆಗಿದೆ, ಯುವಕ ಆಗಿದೆ, ಗೋಶಾಲೆ ಯುವಕ ಆಗಿದೆ. ಪರಿಷತ್ತು ನಮಗೆ ಹಿರಿಯದು. ಅವಾಗ ನಾವು ಇಲ್ಲೇ ಇದ್ದಾರೆ, ಆ ಕಾರ್ಯಕರ್ತರು ಇಲ್ಲೇ ಇದ್ದಾರೆ. ಒಂದು 10 ಜನ ಕಾರ್ಯಕರ್ತರು ನಾವು ಸೇರಿಕೊಂಡು ಈ ಗೋಶಾಲೆ ಪ್ರಾರಂಭ ಮಾಡಿದ್ವಿ. ಈಗ ಇವತ್ತು ಇಷ್ಟು ದೊಡ್ಡದಾಗಿದೆ, ನಮಗೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ದೇಶಾದ್ಯಂತ ಈ ಗೋಶಾಲೆ ಹೆಸರು ಪ್ರಚಾರ ಇದೆ. ಇಡೀ ದೇಶದಲ್ಲಿ ಈ ಶಾಲೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಗೋಶಾಲೆಗಳಿಗೆ ಇದು ಮಾರ್ಗದರ್ಶನವಾಗಿ ನಡೀತಾ ಇದೆ. ಈ ಗೋಶಾಲೆಯನ್ನು ನೋಡಿ 2010ರಿಂದ ಈ ಗೋಶಾಲೆಯನ್ನು ನೋಡ್ಕೊಂಡು ಹೋಗಿ ಸಾಕಷ್ಟು ಜನ ಗೋಶಾಲೆಗಳು ಮಾಡವ್ರೆ. ಆ ರೀತಿ ಒಂದು 200 ಗೋಶಾಲೆ ಇವತ್ತು ಈ ರಾಜ್ಯದಲ್ಲಿದೆ. ಅದೇ ರೀತಿ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ 1965ರಲ್ಲಿ ಪ್ರಾರಂಭ ಆಗಿ 2025ಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ. 60 ವರ್ಷ ಆಗಿದೆ. ಅದು ಗೋಲ್ಡನ್ ಜೂಬ್ಲಿನೋ ಸಿಲ್ವರ್ ಜೂಬ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ, ಅದು ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಸಂಭ್ರಮ, 60 ವರ್ಷದ ಒಂದು ಸಂಭ್ರಮವನ್ನು ನಾವು ಆಚರಿಸ್ಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಗೆಟ್ ಟುಗೆದರ್ ಕಾರ್ಯಕ್ರಮ, ಅಂದರೆ ದಾನಿಗಳು ಮತ್ತು ಹಿತೈಷಿಗಳು, ಪ್ರತ್ಯಕ್ಷವಾಗಿ ದಾನ ಮಾಡಿದಂಥವರು, ಪರೋಕ್ಷವಾಗಿ ನಮಗೆ ನಮ್ಮ ಗೋಶಾಲೆಯ ಬಗ್ಗೆ ಹಿತವನ್ನು ಕಾಪಾಡಿದಂಥವ್ರು. ಈ ತುಂಬ ಜನಕ್ಕೆ ಇಲ್ಲಿ ಗೊತ್ತಿದೆ ಈ ಗೋಶಾಲೆ ಹೆಂಗೆ ನಡೀತು, ಎಷ್ಟು ಹೋರಾಟಗಳು ಆಯಿತು, ಎಲ್ಲವೂ ಮೊದಲಿನಿಂದ ಇದ್ದವ್ರಿಗಂತೂ ಪೂರ್ಣ ಗೊತ್ತಿದೆ, ಇವತ್ತಿಗೂ ಗೊತ್ತಿದೆ. ಇವತ್ತಿನ ಹೆಜ್ಜೆನೂ ಏನು ಅನ್ನೋದು ಗೊತ್ತಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಹಸುಗಳು ಸಾಕ್ತಾ ಇದ್ದೀವಿ. ಅದರಿಂದ ತುಂಬ ಜನದ ಶ್ರಮ ಇದೆ. ಆ ಎಲ್ಲರ ಒಂದು ಶ್ರಮವನ್ನು ಒಂದು ಕಾರ್ಯಕ್ರಮವಾಗಿ ರೂಪಿಸಬೇಕು ಅಂತ ಹೇಳಿ ದಾನಿಗಳು ಮತ್ತು ಹಿತೈಷಿಗಳ ಒಂದು ಸಮಾವೇಶ ಮಾಡಬೇಕು ಅಂತ ನಮ್ಮ ಜನರಲ್ ಸೆಕ್ರೆಟರಿ ಅವ್ರ ಹತ್ರ ನಾವು ಕೇಳಿದಾಗ ತುಂಬ ಮನಸ್ಸಿನಿಂದ ಹೇಳಿದ್ರು, ಮಾಡಲೇಬೇಕು ಈ ಕಾರ್ಯಕ್ರಮ, ನಾವು ಯೋಚನೆನೇ ಮಾಡಿರಲಿಲ್ಲ, ಖಂಡಿತವಾಗಿ ಮಾಡಿ ಅಂತಂದರು. ಅದಕ್ಕಾಗಿ ಇವತ್ತು ಒಂದು ನಿಶ್ಚಯ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪರಿಷತ್ 1965ರಿಂದ ಹೇಗೆ ನಡೆದು ಬಂತು ಅಂತ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಸುಮಾರು ಪರಿಷತ್ನಲ್ಲಿ ಏನೂ ಇಲ್ಲದೆ ಇದ್ದಾಗ, ಒಂದು ಸ್ಕೂಟರು ಇಲ್ಲದೆ ಇದ್ದಾಗ, ಬಸ್ನಲ್ಲಿ ಪ್ರಯಾಣ ಮಾಡಬೇಕಾಗಿದ್ದಾಗ ದಿನೇಶ್ ಜಿಯವರು ಅಲ್ಲಿ ಅಕೌಂಟೆಂಟಾಗಿ ಬಂದರು, ಜಯದೇವ್ ಜಿಯವರು ಅಲ್ಲಿ ಅದು ಪೂರ್ತಿ ಸಂಪೂರ್ಣ ನೋಡ್ತಾ ಇದ್ರು. ಇವರು ಇಬ್ಬರೇ ರಾಷ್ಟ್ರೋತ್ಥಾನ ನಡೆಸಿರೋದು. ಆವಾಗ 40 ವರ್ಷದ ಹಿಂದೆ ಅಲ್ಲಿಂದ ಹೇಗೆ ನಡೀತಾ ಬಂತು, ಎಷ್ಟು ಜನ ಇದಕ್ಕೆ ಪರಿಶ್ರಮ ಹಾಕಿದ್ರು,
ಮತ್ತು ಎಷ್ಟು ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ ಇಡೀ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ, ನಮ್ಮ ಸೇವಾ ಕಾರ್ಯ. ಯಾಕಂದರೆ ನೀವು ನೋಡಿರ್ತೀರ, ಸಾಕಷ್ಟು ಟ್ರಸ್ಟ್ಗಳು ಇವತ್ತು ಹೆಸರು ಇಲ್ದಂಗೆ ಆಗೋಗಿದೆ. 10 ವರ್ಷ ನಡೀತವೆ, 20 ವರ್ಷ ನಡೀತವೆ, 25 ವರ್ಷ ನಿರಂತರ ಸೇವೆ. ಇದಕ್ಕೆ ನಮಗೆ ಅಡಿಗಲ್ಲು ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS. ಅದಕ್ಕೆ ಇದೇ ಸಮಯದಲ್ಲಿ 100 ವರ್ಷ ಆಗಿದೆ. ರಾಷ್ಟ್ರೋತ್ಥಾನ ಪರಿಷತ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಎಲ್ಲ ಪ್ರಮುಖರು ಹಾಗೂ ಅಲ್ಲಿ ಕಾರ್ಯ ಮಾಡ್ತಾ ಇರುವಂಥ ಸಾಕಷ್ಟು ಜನ ಕಾರ್ಮಿಕರಾಗಿರ್ಬೋದು, ಪೂರ್ಣಾವಧಿ ಕಾರ್ಯಕರ್ತರಾಗಿರ್ಬೋದು, ಸಾಕಷ್ಟು ಜನ ಸಂಘದ ಸ್ವಯಂ ಸೇವಕರಾಗಿದ್ದಾರೆ. ಆದ್ದರಿಂದ ಇವತ್ತೂ ಅದು ನಡ್ಕೊಂಡು ಬಂದಿದೆ. ಅದಕ್ಕೆ ನಮಗೆ ಗುರು ಯಾರು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಗುರುಗಳನ್ನು, ಅದರಲ್ಲಿ ಇದ್ದಂಥ ಮಹಾನುಭಾವರನ್ನು ಎಲ್ಲರನ್ನೂ ನೆನೆಸ್ಕೊತ ನನ್ನ ಒಂದು ಈ ಸಣ್ಣ ಪ್ರಾಸ್ತಾವಿಕಕ್ಕೆ ಒಂದು ನನಗೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನಾನೊಂದು ಸಣ್ಣ ವಂದನೆ ಹಾಗೂ ತಮ್ಮೆಲ್ಲರಿಗೂ ಗೋಮಾತೆಯ ಆಶೀರ್ವಾದ ಈ ಸಂದರ್ಭದಲ್ಲಿ ಸಿಗಲಿ. ಮತ್ತು ತಾವೆಲ್ಲರೂ ಮುಂದಕ್ಕೂ ಈ ಕಾರ್ಯವನ್ನು ಮುಂದಕ್ಕೆ ತಗೊಂಡೋಗ್ಬೇಕು, ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ನಾನು ಕೋರ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೀನಿ. ನನ್ನ ಸ್ನೇಹಿತರು, ಕಾರ್ಮಿಕ ಬೇರೆ ಬೇರೆ ಇಲ್ಲಿ ಕೆಲಸ ಕಾರ್ಯರಿಗೆ ನಮಗೆ ಸಹಾಯ ಮಾಡಿದಂಥವರು, ಅಧಿಕಾರಿ ವರ್ಗದವರು, ನಮ್ಮ ವೆಂಡರ್ಸ್, ಅಂದರೆ ನಮಗೆ ಇಲ್ಲಿ ಹಲವಾರು ವಸ್ತುಗಳು ನಾವಿರೋದು ಕಾಡಲ್ಲಿ, ನಿಮಗೆಲ್ಲರಿಗೂ ಗೊತ್ತೇ, ಇಲ್ಲಿಗೆ ಬಂದಾಗ ನಿಮಗೆ ಒಂದು ಅನುಭವ ಆಗಿರುತ್ತೆ. ತುಂಬ ಹಳಬ್ರಿಗಂತೂ ಇನ್ನೂ ತುಂಬ ಕೆಟ್ಟ ಅನುಭವಗಳು ಆಗಿದೆ. ಇಲ್ಲಿಗೆ ಬರೋದಕ್ಕೆ ಅಷ್ಟು ಕಷ್ಟ ಇತ್ತು. ಅಂಥ ಸಮಯದಲ್ಲೂ ನಮಗೆ ಇಲ್ಲಿಗೆ ಕಟ್ಟಡ ಸಾಮಗ್ರಿ ಆಗಲಿ ಮತ್ತೊಂದಾಗಲಿ ನಮಗೇನು ಬೇಕಾಗಿತ್ತು ಅಂಥ ವಸ್ತುಗಳನ್ನು ಇಲ್ಲಿ ನಮಗೆ ಕಳಿಸೋದಕ್ಕೆ ನಮ್ಮ ವೆಂಡರ್ಗಳು ತುಂಬ ಸಹಾಯ ಮಾಡಿದ್ದಾರೆ. ಅಂಥವ್ರಿಗೆ ಅವರೆಲ್ಲರಿಗೂ ನನ್ನ ವಂದನೆಗಳು. ಹಾಗೆ ಇಲ್ಲಿ ತುಂಬ ಜನ ನಮ್ಮ ಇಲ್ಲಿನ ಗೋವುಗಳನ್ನು ಪಡೆದಂಥವರು ಇದ್ದಾರೆ, ಗೋವುಗಳನ್ನು ಇಲ್ಲಿ ತಲುಪಿಸಿದಂಥವರು ಇದ್ದಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಹಾಗೆ ಮಹಾನ್ ದಾನಿಗಳು ನಿಮಗೆ ಗೊತ್ತಾಗೋದೇ ಇಲ್ಲ ಎಷ್ಟು ಖರ್ಚು ಬರುತ್ತೆ ಅಂತ. ಇವತ್ತು ಸುಮಾರು 4 ಕೋಟಿ ರೂಪಾಯಿ ಖರ್ಚು ಬರ್ತೈತೆ. ಅವತ್ತಿಂದನೂ ಇವತ್ತಿನವರೆಗೂ ಎಷ್ಟು ಖರ್ಚಾಗಿರ್ಬೋದು ಅಂತ ಒಂದು ಅಂದಾಜು. ಅಷ್ಟಕ್ಕೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಧನ ಸಹಾಯವನ್ನು ತನು ಮನದಿಂದ ಅವರು ನಮ್ಮ ಜೊತೆ ನಿಂತಿದ್ದಾರೆ. ಅವ್ರು ಯಾರೂ ಮುಂದೆ ಬರಲಿಕ್ಕೆ ಇಚ್ಛಿಸಲ್ಲ. ತುಂಬ ಜನ ನಮ್ಮ ಹೆಸರೇ ಬರಿಬೇಡ್ರಿ ನೀವು. ಈ ಚಿಕ್ಕಪೇಟೆಯಿಂದ ಬರುವಂಥ ತುಂಬ ದಾನಿಗಳಿದ್ದಾರೆ ನಮ್ಮಲ್ಲಿ, ಅವ್ರು ತಮ್ಮ ಹೆಸರೇ ಬರ್ಸಲ್ಲ. ಏನಪ್ಪ ದಾನಿಗಳು ಇಷ್ಟೊಂದು ಬರಬೇಕಾಗಿತ್ತಲ್ಲ, ಹೆಸರಿದ್ರೆ ತಾನೆ ನಾವು ಬರೆಯೋದಕ್ಕೆ. ಹಾಗೆ ಹೇಳ್ತಾ ಇದ್ವಿ ನಾವು, ಹರಿಓಂ ಗ್ರೂಪ್, ಶಿರೋಹಿ ಗ್ರೂಪ್, ಸಹಿಲಾ ಗ್ರೂಪ್, ಮೆಡಿಕಲ್ ಕ್ಯಾಂಪ್ ಗ್ರೂಪ್, ಈ ಥರ ಸಾಕಷ್ಟು ಗ್ರೂಪ್ಗಳು ಬರುತ್ತೆ. ಆ ಗ್ರೂಪ್ ಹೆಸರು ಮಾತ್ರ ಬರೆಸ್ತಾರೆ, ಒಬ್ಬರು ಫೋನ್ ನಂಬರ್ ಕೂಡ ಕೊಡಲ್ಲ. ಆದರೂ ಇವತ್ತು ನಮಗೆ ಅವರೆಲ್ಲರೂ ಪರಿಚಯ ಇದ್ದಾರೆ. ಅಂತ ಒಂದು ದೊಡ್ಡ ಸಮುದಾಯ ದಾನಿಗಳಿದೆ ನಮಗೆ. ಆ ಎಲ್ಲ ದಾನಿಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೆ ಕೇವಲ ಆ ಒಬ್ಬೊಬ್ಬರು ದಾನಿಗಳೇ ಅಲ್ಲ, ನಮ್ಮ ಜೊತೆ ತುಂಬ ಕಂಪನಿಗಳು ಸೇರಿಕೊಂಡಿದೆ. ಅಂಥ ಸಾಕಷ್ಟು ಕಂಪನಿಗಳು ಇಲ್ಲಿ ಬಂದಿದೆ. ಅವರಿಗಳು ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರಲ್ಲಿ ನಮ್ಮ ಕೇಂದ್ರ ಕಚೇರಿ ಇದೆ. ಅಲ್ಲಿಂದ ಸಾಕಷ್ಟು ಸಹಕಾರಿಗಳು ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವೇನೋ ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತೀವಿ ಅಂತಲ್ಲ, ನಾವು ಪ್ರಾಕ್ಟಿಕಲ್ ಕೆಲಸ ಮಾಡ್ತೀವಿ. ಪೇಪರ್ ವರ್ಕ್ ನಮ್ಗೆ ಗೊತ್ತಿಲ್ಲ. ನಮ್ಮ ಗೋಶಾಲೆಯಲ್ಲಿ ಪೇಪರ್ ವರ್ಕ್ ಮಾಡೋದು 4 ಜನ. ಸತ್ಯವಾದ ಮಾತು ಹೇಳ್ತೀನಿ, 4 ಜನ ಬಿಟ್ಟರೆ ಪೇಪರ್ ವರ್ಕ್ ಬೇರೆ ಯಾರಿಗೂ ಬರಲ್ಲ. ಮಿಕ್ಕಿದ ಪೇಪರ್ ವರ್ಕ್ ಎಲ್ಲ ನಮ್ಮ ಹೆಡ್ ಆಫೀಸಲ್ಲಿ ನಮ್ಮ ಸಹಕಾರಿಗಳು ಮಾಡ್ತಾರೆ. ಇಲ್ಲಿ ಕನ್ಸ್ಟ್ರಕ್ಷನ್ನು ಮತ್ತೊಂದು ಇದಕ್ಕೆಲ್ಲ ತುಂಬ ನಮ್ಮ ಜೊತೆ ನಿಂತ್ಕೊಂಡು ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು ಅಂತಂಥದ್ದವರು ಅವರೆಲ್ಲರೂ ಇಲ್ಲಿದ್ದಾರೆ. ಆಗಲೇ ದಿನೇಶ್ ಜಿ ಹೇಳ್ತಾ ಇದ್ದಂಗೆ ನಮ್ಮ ಕುಮಾರಸ್ವಾಮಿ ಅವರು ಈಗ ಅವರು ರಿಟೈರ್ಡ್ ಆಗಿದ್ದಾರೆ. ಇವತ್ತಿಂದ ಅವ್ರು ನಮ್ಮ ಜೊತೆ ಇರ್ತಾರೆ. ಗ್ಯಾರಂಟಿಯಾಗಿ ನಮ್ಮ ಗಿಡಗಳನ್ನು
ತುಂಬ ಚೆನ್ನಾಗಿ 35 ಎಕರೆ ಇನ್ನೂ 40 ಎಕರೆ ಆಗುತ್ತೆ. ಆ 40 ಎಕರೆಯನ್ನು ಅವರು ಆಗಾಗ ಬಂದು ವಿಸಿಟ್ ಮಾಡಿ ನಮ್ಗೆ ಹೇಗೆ ಬೆಳೆಸಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಇಲ್ಲಿ ಝೀರೋ ಕಾರ್ಬನ್ ಏರಿಯಾ ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಅವರೆಲ್ಲರಿಗೂ, ನಮ್ಮ ಸಹವರ್ತಿಗಳಿಗೂ ಮತ್ತು ನನಗೆ ಇಲ್ಲಿ ಶಕ್ತಿಯನ್ನು ತುಂಬಿದಂಥ ವಕೀಲರ ಗುಂಪು, ನೀವು ನಂಬ್ತೀರೋ ಇಲ್ಲ, ತಿಂಗಳಿಗೊಂದು ಸತಿ ನಾನು, ದಿನೇಶ್ ಜಿ, ನಮ್ಮ ಲಕ್ಷ್ಮೀಕಾಂತ್ ಬೆಂಗಳೂರಿನ ಕೋರ್ಟ್ಗಳಲ್ಲಿ ಬೆಳಗ್ಗೆ ಹೋಗಿ ಕೂತ್ಕೊಂಡ್ರೆ ಸಂಜೆವರೆಗೂ ಬರ್ತಾ ಇರಲಿಲ್ಲ. ಅದಾದಮೇಲೆ ದೊಡ್ಡಬಳ್ಳಾಪುರ ಕೋರ್ಟ್, ಇಂಥದ್ದನ್ನು ಕಠಿಣ ನಾವು ಜೈಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ಇದ್ದಾಗಲೂ ನಮ್ಮನ್ನು ಈಚೆ ಕಡೆ ಕರ್ಕೊಂಡ್ಬಂದಂಥ ನಮ್ಮ ಹಿರಿಯ ವಕೀಲರಾದಂಥವರು ಮತ್ತು ಅವರ ಜೊತೆಯಲ್ಲಿರುವಂಥ ಸಾಕಷ್ಟು ವಕೀಲರ ಗುಂಪಿಗೂ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಹಾಗೆ ಪೊಲೀಸ್ ಇಲಾಖೆಯೂ ಅಷ್ಟೇ, ಅಲ್ಲೇನೋ ಬಂತು ನೋಟಿಸ್ ಅಂದಿದ ತಕ್ಷಣ ನಮ್ಮ ಹತ್ರಕ್ಕೆ ಬರಲಿಲ್ಲ, ಫೋನ್ ಮಾಡಿ ಅವ್ರು ಹಿಂಗೆ ಮಾಡಿ ಅಂತ ಅವ್ರು ಹೇಳ್ಕೊಡ್ತಾ ಇದ್ರು ನಮಗೆ. ಅವ್ರಿಗೂ ನನ್ನ ಧನ್ಯವಾದಗಳು. ಸುಮಾರು ಇಲ್ಲಿ ನಾವು ಒಂದು ಹೆಸರು ಹೇಳಬೇಕು ಅಂತಂದರೆ, ಈ ಗೋಶಾಲೆಗೆ ಪ್ರೇರಣಾದಾಯಕ ಮನುಷ್ಯ ಅವನು. ಆ ವ್ಯಕ್ತಿ ಓಬಳೇಶ್ ಸಾಹೇಬರು. ಅವ್ರು ಇಲ್ಲಿ ಬಂದಿಲ್ಲ, ಇವತ್ತು ಅವರು SP ಲೆವೆಲಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ನಾವು ಈ ಗೋಶಾಲೆ ಮಾಡೋದಕ್ಕೆ ಮುಂಚೆ 10 ವರ್ಷದಿಂದ ಗೋ ಸಂರಕ್ಷಣೆ ಮಾಡ್ತಾ ಇದ್ವಿ. ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಪೊಲೀಸ್ ಇಲಾಖೆ, ಸರ್ಕಾರದ ಬೇರೆ ಬೇರೆ ಇಲಾಖೆಯ ಕಾರ್ಯಕರ್ತರು ನಮಗೆ ತುಂಬ ಸಹಾಯವನ್ನು, ಗೋಶಾಲೆ ಅಂದಿದ ತಕ್ಷಣ ಅವ್ರಿಗೇನೋ ಒಂದು ಭಾವನೆ ಬರ್ತಾ ಇತ್ತು, ಸಹಾಯ ಮಾಡ್ತಾ ಇದ್ರು. ಇಷ್ಟು ದೊಡ್ಡ ಪ್ರದೇಶವನ್ನು ನಮಗೆ ಸರ್ಕಾರದಿಂದ ಒಂದು ಮಾಡಿಸ್ಕೊಡ್ಬೇಕಾದ್ರೆ ಸರ್ವೆ ಇಲಾಖೆ, ಅವತ್ತಿನ ಸರ್ವೆ ಇಲಾಖೆಯ ಪ್ರಮುಖರು ಏನಿದ್ದಾರೆ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಅವತ್ತಿನ ತಹಸೀಲ್ದಾರ್ ಇರ್ಬೋದು, ಅವರೆಲ್ಲರ ಒಂದು ಸಹಾಯದಿಂದ ಈ ಗೋಶಾಲೆ ಇವತ್ತು ತುಂಬ ದೊಡ್ಡದಾಗಿ ನಡೀತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗೋಶಾಲೆ ನಡೀಲಿಕ್ಕೆ ಅವತ್ತು ಇದನ್ನು ಜವಾಬ್ದಾರಿಯಾಗಿ ನಾವು ನಡೆಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಶ್ರೀ ದಿನೇಶ್ ಜಿ ಅವರು ಈ ಕಾರ್ಯವನ್ನು ಮನಸ್ಪೂರ್ವಕವಾಗಿ ಒಪ್ಕೊಂಡ್ರು, ನಿಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಹಾಗೆ ಸಂಘದ 100 ವರ್ಷ, ಹಾಗೆ ರಾಷ್ಟ್ರೋತ್ಥಾನ ವರ್ಷ 60 ವರ್ಷದ ಒಂದು ಈ ಪ್ರಯುಕ್ತದಲ್ಲಿ ಪಂಚ ಪರಿವರ್ತನೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ದೊಡ್ಡ ಸಂಭ್ರಮ ಅಲ್ಲ, ಸಣ್ಣ ಮನೆಗೂ ಹೋಗಿ ಆ ಪಂಚ ಪರಿವರ್ತನೆಯನ್ನು ನಾವು ತಿಳಿಸುವಂಥ ಕಾರ್ಯ ಆಗಬೇಕು. ತಮ್ಮೆಲ್ಲರಿಗೂ ಅದರ ಬಗ್ಗೆ ಈಗಾಗಲೇ ವಿಷಯ ಮುಟ್ಟಿಸಿದ್ದೀವಿ. ಆ ಕಾರ್ಯವನ್ನು ಮುಂದೆ ಸಾಗಿಸಬೇಕು. ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಯ ಒಂದು ಕಾರ್ಯ. ಇಲ್ಲಿ ಈ ಗೋಶಾಲೆ ಪ್ರಾರಂಭ ಆದಾಗ ಅವತ್ತಿನಿಂದ ಕಾರ್ಯ ಮತ್ತು ಇವತ್ತಿಗೂ ನಮ್ಮ ಜೊತೆ ನಿಂತ್ಕೊಂಡಿರೋವಂಥವ್ರು ಕೆಲವು ಕಾರ್ಯಕರ್ತರಿದ್ದಾರೆ. ನಾನು ಹೆಸರು ಹೇಳಲ್ಲ ಯಾರಿಗೂ, ಆ ಒಂದೊಂದು ಗುಂಪಿಗೆ ನೇರವಾಗಿ ಹೇಳ್ತೀನಿ. ಆ ಒಂದು ದೊಡ್ಡಬಳ್ಳಾಪುರದ ಎಸ್ಪೆಷಲಿ ಹೇಳಬೇಕು, ಈ ಗೋಶಾಲೆ ಗಟ್ಟಿಯಾಗಿ ನಿಂತಿದೆ. ಇವತ್ತು ತುಂಬ ಜನ ಕಾರ್ಯಕರ್ತರು ಇಲ್ಲಿ ಕಾರ್ಮಿಕರಾಗೂ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂಥವ್ರೆ. ಅಂಥ ಒಂದು ಆ ಗುಂಪು ಇಲ್ಲಿ ಬಂದಿದೆ. ನೀವು ಅವಾಗೆ ನೋಡಿರಬೇಕು, ದೀಪ ಪ್ರಜ್ವಲಿಸುವಾಗ ಸಾಂಕೇತಿಕವಾಗಿ 3 ಇದ್ದರು. ಅವರ ಒಂದು ದೊಡ್ಡ ಟೀಮ್ ಇದೆ, ಒಂದು 500 ಜನದ ಟೀಮ್ ಇದೆ. ಅವರೇ ನನ್ನ ಶಕ್ತಿ. ಆ ಶಕ್ತಿಯೇ ಈ ಗೋಶಾಲೆಯನ್ನು ಪ್ರಾರಂಭ ಅವಾಗ ಮಾಡಿದ್ದು. ಅವರಿಗೆ ರಾಷ್ಟ್ರೋತ್ಥಾನ ಪರಿವಾಗಿ, ಮಾಧವ್ ಸೃಷ್ಟಿ ಪರವಾಗಿ ಒಂದು ವಂದನೆಗಳನ್ನು ತಿಳಿಸ್ತೀನಿ. इसके लिए आपको सबको तहे दिल से धन्यवाद है कि आपने हमारे जीवन जी का जो वीडियो था और साथ में एक पत्रिका भी इन्होंने दिया था, इन्विटेशन कार्ड, वो देखकर सब लोग बेंगलोर से 65 किलोमीटर हैं। हम तो हर रविवार को आ रहे हैं, लेकिन आप भी सब आए, इसका मान सम्मान दिया, इसलिए आपको बहुत बहुत धन्यवाद। और एकता में शक्ति है। आप जब यहाँ आए हैं तो ये एकता अभी दिख रही है, और उससे दिनेश जी का भी एक मनोबल बहुत ऊपर उठा, और इतना सारा उन्होंने बात अपने जीवन काल के लिए, एक भारत कैसा होना चाहिए और कैसा पहले था और अभी और कैसा होना चाहिए, वो उन्होंने पूरा अपने जीवन काल और अभी आने वाला समय हमारा वैभव, माने भारत एक दुनिया को चलाने वाला, आज विश्वास हो रहा है हमारे नरेंद्र मोदी जी के ऊपर कि वो विश्व गुरु बनेगा, इसमें कोई दो राय नहीं है। और 500 साल की जो गुलामी थी, उस राष्ट्र दिवस
भारत जो भगवान राम का जो दिवस अभी 10 दिन पहले हमारे मोहन भागवत जी और मोदी जी ने दोनों ने मिलकर जो गुलामी का जो हमारे जो जिस ढांचा के ऊपर उस ढांचा को शायद मैं मेरी आंखों से देखा हुआ है, इसलिए मैंने ज्यादा बात नहीं कर रहा हूं, क्योंकि दिनेश जी मेरे बारे में बोला था, इसलिए मैं आपको और एक बार बताता हूं। आज 92 में जब हम पीछे जाते हैं और आज देखते हैं अयोध्या, तो शायद आंखों से पानी आ जाएगा, क्योंकि ये वैभव अमर रहे, मेरा भारत मान है और भगवान राम की सबके ऊपर आपके ऊपर कृपा रहे। यही हम आपसे आज इस गौ माता के प्रांगण के अंदर आपने बहुत बढ़िया यहाँ आकर कार्यक्रम को किया। राष्ट्रतना का जो सेवा का कार्यक्रम है, ऐसा आप सहयोग दोगे तो उससे भी बढ़िया हम कार्यक्रम कर सकते हैं। सबका धन्यवाद और दिल से दिनेश जी और हमारे जीवन जी को और उनका पूरी टीम को। ये जब भी हम यहाँ पर आते हैं, इन्होंने इतना बढ़िया शानदार हमारे साथ आज कम से कम 10 साल से आ रहे हैं और हर रविवार को आने का प्रयास करते हैं। कभी कोई कार्य हो न आ सके, इसलिए माफी चाहते हैं, लेकिन आने का कोशिश करते हैं। आप भी आइए, और ये गौ माता कोई मेरा और आपका नहीं है, सभी का है। इसको जितना सेवा करोगे आप उतना ही आगे बढ़ोगे, इसमें कोई दो राय नहीं है, क्योंकि इसमें 33 करोड़ भगवान का वास है। अभी आपने देखा भी है, क्योंकि इसके बिना सब काम अधूरा है। जय श्री राम, जय श्री राम, जय गौ माता की जय। हमारे बीच में स्टील के अध्यक्ष हमारे कलाराम जी और हमारे आजना समाज, राजा राम आजना पटेल समाज के उपाध्यक्ष है, वो भी आज उनको फोन करने के बाद थोड़ा आने में समय हुआ, लेकिन फिर भी समय के ऊपर आए। और हमारे लक्ष्मण जी और भरत जी, लक्ष्मण भाई और हमारे शंकर भाई और भैर जी सब ऊपर आ जाए और हमारे दोनों मेहमानों का बहुत भव्य से स्वागत करना। आप आइए, ऊपर आइए, पुरानी कोई बात ना आइए। एक फोटो में आओ, अरे मोबाइल खराब हुए ने बाजू कैमरामैन फोकस।